ಅವತ್ತು ಷಷ್ಠಗ್ರಹ ಕೂಟ. ಷಷ್ಠಗ್ರಹ ಕೂಟ ಇದ್ದಾಗ ದೇವತೆಗಳಿಗೆ, ಆ ಶಿವನ್ ದೇವಾಲಯ ಕಾಯ್ತಿರೋರ್ಗೆ, ರಕ್ಷಣೆ ಮಾಡ್ತಾ ಇರೋ ಆ ನಾಗಸಂತತಿಗೆ ಶಕ್ತಿ ಕ್ಷೀಣ ಆಗುತ್ತಂತೆ. ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ದೇವತೆಗಳಿಗೆ ಸ್ವಲ್ಪ ಶಕ್ತಿ ಬರುತ್ತಂತೆ. ಅದಕ್ಕೆ ಪೂಜೆ ಮಾಡ್ತಾರಂತೆ ಅಣ್ಣ. ದಡ್ಡನ್ ತರ ಮಾತಾಡ್ತಿದ್ದಲ್ಲ, ಮನುಷ್ಯರು ಮಾಡೋ ಪೂಜೆಯಿಂದ ದೇವತೆಗಳಿಗೆ ಶಕ್ತಿ ಬರುತ್ತಾ? ದಡ್ಡ ಅಲ್ಲ ಅಣ್ಣ. ಗ್ರಹಣ ಸಮಯ ಇದ್ದಾಗ ಸೂರ್ಯ ಜಪ ಚಂದ್ರ ಜಪ ಯಾಕೆ ಮಾಡ್ತಾರೆ? ಗ್ರಹಣ ಸಮಯದಲ್ಲಿ ಸೂರ್ಯ ಚಂದ್ರರಿಬ್ರು ಶಕ್ತಿ ಕಳ್ಕೊಂಡಿರ್ತಾರಲ್ವಾ. ಈ ಷಷ್ಠಗ್ರಹ ಕೂಟದ ದಿನ ಮಾಡೋ ಪೂಜೆ ಕೂಡ ಆ ಥರದ್ದೇ ಅಂತೆ. ಅದಕ್ಕೆ ಮಾವ ಹೋಗಿರೋದು. ಮತ್ತೆ ಒಬ್ಬರೇ ಹೋಗಿದ್ಯಾಕೆ? ಹೇಳಿದ್ರೆ ನಾವು ಹೋಗ್ಬೋದಿತ್ತಲ್ವಾ? ಎಲ್ರೂ ಹೋಗ್ಬಾರ್ದಂತೆ ಅಣ್ಣ. ಮನೇಲಿ ದೊಡ್ಡೋರು ಮಾತ್ರ ಒಂಟಿಯಾಗಿ ಹೋಗಿ ಪೂಜೆ ಮಾಡಿ ಬರ್ಬೇಕಂತೆ. ಓಹೋ, ಪೂಜೆಲ್ಲೂ ಇಷ್ಟೊಂದು ಟ್ವಿಸ್ಟ್ ಇರುತ್ತಾ? ಅಂಥದ್ದೇ ಟ್ವಿಸ್ಟ್ ಇನ್ನೊಂದಿದೆ ಅಣ್ಣ. ಏನು? ಈ ನಾಗವಾರದಲ್ಲಿರೋ ಶಿವನ್ ದೇವಸ್ಥಾನ ತುಂಬಾ ವಿಶೇಷವಾದದ್ದು ಅಂತ ಮಾವ ಪೂಜೆ ಮಾಡಿ ಬರ್ತಿದ್ದ ಹಾಗೇನೆ ಆ ದೇವಸ್ಥಾನನ ರಕ್ಷಣೆ ಮಾಡೋ ನಾಗಸಂತತಿಲಿ ಕೆಲವು ಹಾವುಗಳು ದೇವಾಲಯದಲ್ಲಿರೋ ಶಿವಲಿಂಗಕ್ಕೆ ಪೂಜೆ ಮಾಡ್ತಾವಂತೆ. ಹೌದಾ? ಆ ಹಾವುಗಳು ನಾವು ಮಾಡೋ ತರ ಹೂವು ಹಣ್ಣಿಟ್ಟು ಪೂಜೆ ಮಾಡದೆ ಅವುಗಳ ಹೆಡೆಯಲ್ಲಿರೋ ಮಣಿನ ಇಟ್ಟು ಪೂಜೆ ಮಾಡ್ತಾವಂತೆ. ನಿಜಾನಾ? ಹೌದು ಅಣ್ಣ. ಆ ಮಣಿಕಾಂತಿಗೆ ಆ ಜಾಗ ಪೂರ್ತಿ ಅಬ್ಬಬ್ಬಬ್ಬಬ್ಬಬ್ಬ ಪ್ರಕಾಶಮಾನವಾಗಿ ಹೊಳೆಯುತ್ತಂತೆ. ದುರದೃಷ್ಟ ಏನಂದ್ರೆ ಆ ಸಮಯದಲ್ಲಿ ಅಲ್ಲಿ ಯಾರು ಇರ್ಲೂಬಾರ್ದಂತೆ, ನೋಡ್ಲೂಬಾರ್ದಂತೆ. ಇನ್ನೂ ಒಂದು ವಿಶೇಷ ಇದೆ. ಅದೇನು ಅಂತ ಗೊತ್ತಾದ್ರೆ ನೀವು ಈಗಲೇ ಅಲ್ಲಿಗೆ ಹೊರಟೋಗ್ತೀರಾ. ಏನದು? ನಾಗದೇವತೆಗಳು ಪೂಜೆ ಮಾಡೋ ಆ ನಾಗಮಣಿನ ಯಾರು ವಶಪಡಿಸ್ಕೋತಾರೋ ಅವರು ಕುಬೇರರಾಗೋಗ್ತಾರಂತೆ. ಹೌದಾ? ಆ ಮಣಿ ಯಾರ ಹತ್ರ ಇರುತ್ತೋ ಅವ್ರು ಯಾವ ಕೆಲಸನ ಶುರು ಮಾಡಿದ್ರು ಗೆಲುವು ಬಿಟ್ರೆ ಸೋಲು ಇರೋದೇ ಇಲ್ವಂತೆ. ನಿಜನಾ? ಅಷ್ಟೇ ಅಲ್ಲ ಅಣ್ಣ, ಆ ಮಣಿಗಿರೋ ದಿವ್ಯ ಶಕ್ತಿಯಿಂದಾಗಿ ಏನ್ ಅನ್ಕೊಂಡ್ರೆ ಅದಾಗುತ್ತಂತೆ. ಏನೇ ಬೇಡ್ಕೊಂಡ್ರು ಅದು ಸ್ವಂತ ಆಗೋಗುತ್ತಂತೆ. ಮಹಾರಾಜ ಯೋಗ ಆಗಿರ್ಲಿ, ಬ್ರಹ್ಮರಾಜ ಯೋಗ ಸಿದ್ಧಿ ಆಗುತ್ತಂತೆ. ನಿಜವಾಗ್ಲೂ? ನಿನಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಮಾವ ಬರ್ತಿದ್ದ ಹಾಗೇನೆ ನಿನ್ನ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ನಿನ್ ಕಣ್ಣಾರೆ ನೀನೇ ನೋಡುವಂತೆ. ಸ್ವಲ್ಪ ಧೈರ್ಯ ಮಾಡಿ ನೀನ್ ಆ ಮಣಿನ ತಗೊಂಡ್ ಬಂದ್ಬಿಟ್ಟೆ ಅಂದ್ರೆ ಮನುಷ್ಯ ಆಗ್ಲಿ, ವಸ್ತು ಆಗ್ಲಿ, ಪ್ರಾಣ ಆಗ್ಲಿ, ಯಾವುದೇ ಆಗಿದ್ರು ನಿನ್ ಕಾಲ್ ಕೆಳಗ್ ಬಿದ್ದಿರುತ್ತೆ. ನಾನೊಂದ್ಸಲ ಅಲ್ಲಿಗೆ ಹೋಗಿ ನೋಡ್ದೆ. ನನಗ್ ಧೈರ್ಯ ಸಾಕಾಗದೆ ವಾಪಸ್ ಬಂದ್ಬಿಟ್ಟಣ್ಣ. ಹಾಗಾದ್ರೆ ನೀನು ಆ ಮಣಿನ ನೋಡಿದ್ಯಾ ಅಂತಾಯ್ತು? ಹಾ. ಪ್ಲೀಸ್ ನನ್ನೂ ಒಂದ್ಸರಿ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ನೋಡೋದಕ್ಕೋಸ್ಕರನ ಇಲ್ಲ ಅಂದ್ರೆ ಆ ಮಣಿನ ತಗೊಂಡ್ ಬರೋದಕ್ಕೋಸ್ಕರನ? ಅಯ್ಯೋ, ಅಲ್ಲಿ ಹಾವಿದ್ದಾಗ ನಾವ್ ಹೇಗ್ ತರಕಾಗತ್ತೆ? ನೋಡೋದಕ್ಕೆ ಅಂತ ಅಲ್ಲಿಗೆ ಹೋಗೋದು ವ್ಯರ್ಥ ಅಣ್ಣ. ನೀವೇನೋ ಮಣಿ ಸಿಗುತ್ತೆ ಅಂತ ಪ್ರಯತ್ನ ಪಡ್ತಿದ್ದೀರೇನೋ, ನನಗೂ ಒಂದ್ ಜೊತೆ ಸಿಗುತ್ತಲ್ಲ ಅಂತ ಆಸೆ ಪಟ್ಟೆ. ಆ ತರ ದಿವ್ಯ ಶಕ್ತಿ ಇರೋ ಮಣಿನ ಯಾರು ಬಿಡಲ್ಲ. ಆದ್ರೆ ಅದನ್ನ ತರೋದಕ್ ಹೋದ್ರೆ ಹಾವು ಕಚ್ಚಿ ಸಾಯಿಸುತ್ತಲ್ವಾ? ಹಾ, ಅದಕ್ಕೂ ಒಂದು ದಾರಿ ಇದೆ. ಆ ಮಣಿನ ಹೆಡೆಯಿಂದ ತೆಗೆದಾದ ಮೇಲೆ ಆ ಹಾವು ಸ್ವಲ್ಪ ಹೊತ್ತು ಏನು ಮಾಡಕ್ಕಾಗದೆ ಸುಮ್ಮನಿರುತ್ತಂತೆ. ಆ ಸಮಯದಲ್ಲಿ ಅದ್ ನಿಮ್ನ ಏನು ಮಾಡಲ್ಲ. ಈ ಸುವರ್ಣ ಅವಕಾಶನ ಬಿಟ್ಬಿಟ್ರೆ ಅಂತ ಅವಕಾಶ ನಿಮ್ ಜೀವನದಲ್ಲಿ ಮತ್ತೆ ಸಿಗೋದೇ ಇಲ್ಲ. ನೀನು ಮಹಾರಾಜನ್ ತರ ಬದುಕಬೇಕು ಅಂದ್ರೆ ಸ್ವಲ್ಪ ಧೈರ್ಯ ಮಾಡಿದ್ರೆ ಸಾಕೋಣ. ಜಲಜಾ, ಏನಕ್ಕ?
ಅಮ್ಮಂಗೆ ನೀರ್ ತಗೊಂಡ್ ಹೋಗು. ಏನೇ ಹಾಗ್ ನೋಡ್ಕೊಂಡ್ ನಿಂತಿದ್ಯಾ? ಮನೆಗ್ ದೊಡ್ಡ ಮಗಳಾಗ್ ಹುಟ್ಟೋದು ಅದೃಷ್ಟನಕ್ಕ. ಚಿಕ್ಕ ಮಗಳು ಅಂದ್ರೆ ಎಲ್ರಿಗೂ ತಾತ್ಸಾರನೆ. ಹೀಗೇನಾಯ್ತೆ? ಮನೆ ಕೆಲ್ಸ ಎಲ್ಲ ನಂಗೆ, ಅಪ್ಪನ್ ಪ್ರೀತಿ ಮಾತ್ರ ನಿಂಗ. ಅಲ್ವೇ, ನೀನೊಬ್ಳೇ ಕೆಲ್ಸ ಮಾಡ್ತಿದ್ಯಾ? ನೀರು ಕಾಫಿ ಕೊಡೋದು ದೊಡ್ಡ ಕೆಲ್ಸನಾ? ಇಷ್ಟಕ್ಕೂ ಅಪ್ಪನ್ ಪ್ರೀತಿ ಅಭಿಮಾನ ನಮ್ಮೂವರ್ಗೂ ಸಮನಾಗೆ ಇದೆಯಲ್ಲ. ಇನ್ಯಾವತ್ತೂ ಹೀಗ್ ಮಾತಾಡ್ಬೇಡ. ಸಮಾನವಾಗೇನಿಲ್ಲ. ಮೊನ್ನೆ ಅಪ್ಪ ನಿನ್ಗೆ ಕಾಲ್ ಚೈನು ಡಾಬು ಎಲ್ಲ ತಂದ್ಕೊಟ್ರಲ್ಲ, ನನಗೇನಾದ್ರೂ ತಂದ್ರ? ಅಲ್ವೇ, ಹೋದ್ ವರ್ಷ ನಿನಗೆ ತಂದ್ಕೊಟ್ಟಿದ್ರಲ್ಲ. ಹೋದ್ ವರ್ಷದೆಲ್ಲ ಅಲ್ಲ, ನಿನಗ್ ತಂದಾಗ ನನಗೂ ತಂದ್ಕೊಡ್ಬೇಕಲ್ಲ. ಅದ್ಯಾಕ್ ಹಾಗ್ ಮಾತಾಡ್ತಿದ್ಯಾ? ಹೋದ್ ವರ್ಷ ನನಗ್ ತಂದಿರ್ಲಿಲ್ವಲ್ಲ. ತರ್ದೇ ಇದ್ರೇನು, ನಿನ್ ಗಂಡನ್ಗೆ ವ್ಯಾಪಾರ ಮಾಡಕ್ ಬಂಡವಾಳ ಅಂತ ತುಂಬಾ ದುಡ್ಡು ಕೊಟ್ಟಿದ್ರಲ್ವಾ ಅಪ್ಪ. ಆ ದುಡ್ಡಲ್ಲಿ ಎಷ್ಟು ಬೇಕಾದ್ರೂ ಚಿನ್ನ ತಗೋಬಹುದು. ಸರಿ ಸರಿ, ನೀರು ನಾನ್ ಕೊಡ್ತೀನಿ ಬಿಡು. ಯಾಕ್ ಬಿಡಕ್ಕ? ದೊಡ್ಡವ್ರ ಮಾತ್ ಕೇಳಲಿಲ್ಲ ಅಂತ ನನಗ್ ಕೆಟ್ಟ ಹೆಸರು ಯಾಕೆ? ನಾನೇ ತಗೊಂಡು ಹೋಗಿ ಕೊಡ್ತೀನಿ ಬಿಡು. ತಗೊಳಮ್ಮ, ಕುಡಿಯಕ್ ನೀರು. ಕೃಷ್ಣಯ್ಯ, ಕಾಫಿ ತಗೋ. ಅಮ್ಮ ತಗೋ. ನಿಂಗೆ ಯಾಕಿ ಕಷ್ಟ ಇಲ್ಲ? ರೂಪಾ, ರೂಪಾ, ಹಾ, ಬರ್ತಾ ಇದ್ದೀನಿ ರೀ. ಏನ್ರಿ? ನಮ್ಮ ಅಕ್ಕನ ನೀನು ಸಹಾಯ ಮಾಡ್ಬೋದಲ್ವಾ? ನಮ್ಮ ಅಕ್ಕನ ಕೈಯಲ್ಲೇ ಮನೆ ಕೆಲಸ ಮಾಡಿಸ್ತಿದ್ದಿಲ್ಲ ನೀನು. ಇದು ತುಂಬಾ ಚೆನ್ನಾಗಿದೆ ರೀ. ನಾನು ಮಾಡ್ತೀನಿ ಅಂದ್ರೆ ನಿಮ್ಮಕ್ಕ ನನ್ ಕೈಯಲ್ಲಿ ಮಾಡಿಸ್ತಾರ? ರೂಪಾ, ನೀನೇ ಯಾವಾಗ್ಲೂ ಮನೆ ಕೆಲ್ಸ ಮಾಡ್ತಿರ್ತ್ಯಾ? ನಿಮ್ಮನ್ ನೋಡಕ್ಕೆ ಅಂತ ಬಂದಾಗ 2-3 ದಿನನಾದ್ರೂ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನಾನ್ ಹುಟ್ಟಿದ ಮನೆ ಋಣ ಹೀಗಾದ್ರೂ ತೀರಿಸ್ಕೋಬೇಕು ಅಂತ ನನ್ನ ಸುಮ್ನೆ ಇರಿಸ್ತಾರೆ ರೀ. ಹೆಣ್ಮಕ್ಳನ್ನ ನೋಯಿಸ್ಬಾರ್ದು ಅಂತ ನಾನ್ ಸರಿ ಅಂತ ಹೇಳ್ದೆ. ಇದು ಚೆನ್ನಾಗಿದೆ ರೀ. ಏನು ನನ್ ಮೇಲೆ ತಮ್ಮನ ಹತ್ರ ಚಾಡಿ ಹೇಳ್ತಿದ್ಯಾ? ಇದು ಚಾಡಿನ ಅತ್ಗೆ? ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬೇಡಿ. ನಿನ್ನ ಈ ತರ ಎಲ್ರೂ ಸೇರಿರೋದ್ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕೃಷ್ಣಯ್ಯ. ಮನೆಯೆಲ್ಲ ಕಳೆಕಳೆಯಾಗಿದೆ. ಮನೆಯೆಲ್ಲ ಕಳಕಳಿಯಾಗಿರ್ಲಿ ಅಂತಾನೆ ಅಲ್ವೇನಮ್ಮ ನನ್ ಗಂಡ ಮನೆ ಅಳಿಯ ಆಗಿರೋದು. ಅಕ್ಕನೂ ಕೂಡ ಅವಳ ಗಂಡನ ಮನೆ ಅಳಿಯ ಮಾಡು ಅಂದ್ರೆ ಹೆಣ್ಮಕ್ಳಿಗೆ ಅತ್ತೆ ಮನೆನೇ ಸ್ವರ್ಗ ಅಂತ ಅಲ್ಲೇ ಇದ್ದಾಳೆ. ಹಾಗಲ್ಲ ಜಲ್ಜಾ, ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ತಾನೇ ಸರ್ವಸ್ವ. ಅಂದ್ರೆ ಏನಣ್ಣ, ನಾನ್ ತವ್ರ ಮನೇಲಿರೋದು ನಿನಗಿಷ್ಟ ಇಲ್ವಾ? ನನ್ನ ನಮ್ಮ ಅತ್ತೆ ಮನೆಗೆ ಹೋಗು ಅಂತ ಹೇಳ್ತಾ ಇದೀಯಾ? ಕೃಷ್ಣಯ್ಯ, ಯಾಕೆ ಸುಮ್ನೆ ಅವಳ ಹತ್ರ? ಚಿಕ್ಕ ಹುಡುಗಿ, ಬಿಟ್ಬಿಡು. ಇದು ಒಳ್ಳೆ ಕಥೆ ಆಯ್ತಕ್ಕ. ಈಗ ನಾನು ಏನಂದೆ? ಇಷ್ಟಕ್ಕೂ ನೀವು ಅಕ್ಕ ತಂಗಿಯರಿಬ್ರಿಗೂ ಒಬ್ರ ಮೇಲೊಬ್ರಿಗೆ ತುಂಬಾನೇ ಪ್ರೀತಿ ಇದೆ. ನನಗೂ ಒಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ನಾವಿಬ್ರು ಒಗ್ಗಟ್ಟಾಗಿ ಇರ್ತಿದ್ವಿ. ಈ ಅಕ್ಕ ತಂಗಿರ್ ಜೊತೆಲಿ ಹುಟ್ಟಿರೋನು ನೀನೇ ಅಲ್ವಾ ಕೃಷ್ಣಯ್ಯ? ಅವರಿಬ್ಬರ ಜವಾಬ್ದಾರಿ ನಿಂದೆ. ಖಂಡಿತವಾಗ್ಲು ಇವ್ರ ಜವಾಬ್ದಾರಿ ನಂದೇ ಅಮ್ಮ. ನನ್ನ ಪ್ರಾಣ ಹೋಗೋವರೆಗೂ ನನ್ನ ರಕ್ತ ಸಂಬಂಧನ ನಾನು ಯಾವತ್ತೂ ಬಿಡಲ್ಲ. ಇವತ್ತು ಷಷ್ಠಗ್ರಹ ಕೂಟ. ಷಷ್ಠಗ್ರಹ ಕೂಟ ಇದ್ದಾಗ ದೇವತೆಗಳಿಗೆ, ಆ ಶಿವನ್ ದೇವಾಲಯ ಕಾಯ್ತಿರೋರ್ಗೆ
ರಕ್ಷಣೆ ಮಾಡ್ತಾ ಇರೋ ಆ ನಾಗ ಸಂತತಿಗೆ ಶಕ್ತಿ ಕ್ಷೀಣ ಆಗುತ್ತಂತೆ. ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ದೇವತೆಗಳಿಗೆ ಸ್ವಲ್ಪ ಶಕ್ತಿ ಬರುತ್ತಂತೆ. ಅದಕ್ಕೆ ಪೂಜೆ ಮಾಡ್ತಾರಂತೆ ಅಣ್ಣ. ದಡ್ಡನ್ ತರ ಮಾತಾಡ್ತಿದ್ದಲ್ಲ, ಮನುಷ್ಯರು ಮಾಡೋ ಪೂಜೆಯಿಂದ ದೇವತೆಗಳಿಗೆ ಶಕ್ತಿ ಬರುತ್ತಾ? ದಡ್ಡ ಅಲ್ಲ ಅಣ್ಣ. ಗ್ರಹಣ ಸಮಯ ಇದ್ದಾಗ ಸೂರ್ಯ ಜಪ ಚಂದ್ರ ಜಪ ಯಾಕೆ ಮಾಡ್ತಾರೆ? ಗ್ರಹಣ ಸಮಯದಲ್ಲಿ ಸೂರ್ಯ ಚಂದ್ರರಿಬ್ರು ಶಕ್ತಿ ಕಳ್ಕೊಂಡಿರ್ತಾರಲ್ವಾ. ಈ ಷಷ್ಠಗ್ರಹ ಕೂಟದ ದಿನ ಮಾಡೋ ಪೂಜೆ ಕೂಡ ಆ ಥರದ್ದೇ ಅಂತೆ. ಅದಕ್ಕೆ ಮಾವ ಹೋಗಿರೋದು. ಮತ್ತೆ ಒಬ್ರೇ ಹೋಗಿದ್ಯಾಕೆ? ಹೇಳಿದ್ರೆ ನಾವು ಹೋಗ್ಬೋದಿತ್ತಲ್ವಾ? ಎಲ್ರೂ ಹೋಗ್ಬಾರ್ದಂತೆ ಅಣ್ಣ. ಮನೇಲಿ ದೊಡ್ಡೋರು ಮಾತ್ರ ಒಂಟಿಯಾಗಿ ಹೋಗಿ ಪೂಜೆ ಮಾಡಿ ಬರ್ಬೇಕಂತೆ. ಓಹೋ, ಪೂಜೆಲ್ಲೂ ಇಷ್ಟೊಂದು ಟ್ವಿಸ್ಟ್ ಇರುತ್ತಾ? ಅಂಥದ್ದೇ ಟ್ವಿಸ್ಟ್ ಇನ್ನೊಂದಿದೆ ಅಣ್ಣ. ಏನು? ಈ ನಾಗವಾರದಲ್ಲಿರೋ ಶಿವನ್ ದೇವಸ್ಥಾನ ತುಂಬಾ ವಿಶೇಷವಾದದ್ದು ಅಂತ ಮಾವ ಪೂಜೆ ಮಾಡಿ ಬರ್ತಿದ್ದ ಹಾಗೇನೆ ಆ ದೇವಸ್ಥಾನನ ರಕ್ಷಣೆ ಮಾಡೋ ನಾಗ ಸಂತತಿಲಿ ಕೆಲವು ಹಾವುಗಳು ದೇವಾಲಯದಲ್ಲಿರೋ ಶಿವಲಿಂಗಕ್ಕೆ ಪೂಜೆ ಮಾಡ್ತಾವಂತೆ. ಹೌದಾ? ಆ ಹಾವುಗಳು ನಾವು ಮಾಡೋ ತರ ಹೂವು ಹಣ್ಣಿಟ್ಟು ಪೂಜೆ ಮಾಡ್ದೆ ಅವುಗಳ ಹೆಡೆಯಲ್ಲಿರೋ ಮಣಿನ ಇಟ್ಟು ಪೂಜೆ ಮಾಡ್ತಾವಂತೆ. ನಿಜಾನಾ? ಹೌದು ಅಣ್ಣ. ಆ ಮಣಿಕಾಂತಿಗೆ ಆ ಜಾಗ ಪೂರ್ತಿ ಅಬ್ಬಬ್ಬಬ್ಬಬ್ಬಬ್ಬ ಪ್ರಕಾಶಮಾನವಾಗಿ ಹೊಳೆಯುತ್ತಂತೆ. ದುರದೃಷ್ಟ ಏನಂದ್ರೆ ಆ ಸಮಯದಲ್ಲಿ ಅಲ್ಲಿ ಯಾರು ಇರ್ಲೂಬಾರ್ದಂತೆ, ನೋಡ್ಲೂಬಾರ್ದಂತೆ. ಇನ್ನೂ ಒಂದು ವಿಶೇಷ ಇದೆ. ಅದೇನು ಅಂತ ಗೊತ್ತಾದ್ರೆ ನೀವು ಈಗಲೇ ಅಲ್ಲಿಗೆ ಹೊರಟೋಗ್ತೀರಾ. ಏನದು? ನಾಗದೇವತೆಗಳು ಪೂಜೆ ಮಾಡೋ ಆ ನಾಗಮಣಿನ ಯಾರು ವಶಪಡಿಸ್ಕೋತಾರೋ ಅವರು ಕುಬೇರರಾಗೋಗ್ತಾರಂತೆ. ಹೌದಾ? ಆ ಮಣಿ ಯಾರ ಹತ್ರ ಇರುತ್ತೋ ಅವ್ರು ಯಾವ ಕೆಲಸನ ಶುರು ಮಾಡಿದ್ರು ಗೆಲುವು ಬಿಟ್ರೆ ಸೋಲು ಇರೋದೇ ಇಲ್ವಂತೆ. ನಿಜನಾ? ಅಷ್ಟೇ ಅಲ್ಲ ಅಣ್ಣ, ಆ ಮಣಿಗಿರೋ ದಿವ್ಯ ಶಕ್ತಿಯಿಂದಾಗಿ ಏನ್ ಅನ್ಕೊಂಡ್ರೆ ಅದಾಗುತ್ತಂತೆ. ಏನೇ ಬೇಡ್ಕೊಂಡ್ರು ಅದು ಸ್ವಂತ ಆಗೋಗುತ್ತಂತೆ. ಮಹಾರಾಜ ಯೋಗ ಆಗಿರ್ಲಿ, ಬ್ರಹ್ಮರಾಜ ಯೋಗ ಸಿದ್ಧಿ ಆಗುತ್ತಂತೆ. ನಿಜವಾಗ್ಲೂ? ನಿನಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಮಾವ ಬರ್ತಿದ್ದ ಹಾಗೇನೆ ನಿನ್ನ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ನಿನ್ ಕಣ್ಣಾರೆ ನೀನೇ ನೋಡುವಂತೆ. ಸ್ವಲ್ಪ ಧೈರ್ಯ ಮಾಡಿ ನೀನ್ ಆ ಮಣಿನ ತಗೊಂಡ್ ಬಂದ್ಬಿಟ್ಟೆ ಅಂದ್ರೆ ಮನುಷ್ಯ ಆಗ್ಲಿ, ವಸ್ತು ಆಗ್ಲಿ, ಪ್ರಾಣ ಆಗ್ಲಿ, ಯಾವುದೇ ಆಗಿದ್ರು ನಿನ್ ಕಾಲ್ ಕೆಳಗ್ ಬಿದ್ದಿರುತ್ತೆ. ನಾನೊಂದ್ಸಲ ಅಲ್ಲಿಗೆ ಹೋಗಿ ನೋಡ್ದೆ. ನನಗ್ ಧೈರ್ಯ ಸಾಕಾಗದೆ ವಾಪಸ್ ಬಂದ್ಬಿಟ್ಟೆ ಅಣ್ಣ. ಹಾಗಾದ್ರೆ ನೀನು ಆ ಮಣಿನ ನೋಡಿದ್ಯಾ ಅಂತಾಯ್ತು. ಹಾ, ಪ್ಲೀಸ್ ನನ್ನೂ ಒಂದ್ಸರಿ ಅಲ್ಲಿ ಕರ್ಕೊಂಡು ಹೋಗ್ತೀಯಾ? ನೋಡೋದಕ್ಕೋಸ್ಕರನ ಇಲ್ಲ ಅಂದ್ರೆ ಆ ಮಣಿನ ತಗೊಂಡ್ ಬರೋದಕ್ಕೋಸ್ಕರನ? ಅಯ್ಯೋ, ಅಲ್ಲಿ ಹಾವಿದ್ದಾಗ ನಾವ್ ಹೇಗ್ ತರಕಾಗತ್ತೆ? ನೋಡೋದಕ್ಕೆ ಅಂತ ಅಲ್ಲಿಗೆ ಹೋಗೋದು ವ್ಯರ್ಥ ಅಣ್ಣ. ನೀವೇನೋ ಮಣಿ ಸಿಗುತ್ತೆ ಅಂತ ಪ್ರಯತ್ನ ಪಡ್ತಿದ್ದೀರೇನೋ, ನನಗೂ ಒಂದ್ ಜೊತೆ ಸಿಗುತ್ತಲ್ಲ ಅಂತ ಆಸೆ ಪಟ್ಟೆ. ಆ ತರ ದಿವ್ಯ ಶಕ್ತಿ ಇರೋ ಮಣಿನ ಯಾರು ಬಿಡಲ್ಲ. ಆದ್ರೆ ಅದನ್ನ ತರೋದಕ್ ಹೋದ್ರೆ ಹಾವು ಕಚ್ಚಿ ಸಾಯಿಸುತ್ತಲ್ವಾ? ಹಾ, ಅದಕ್ಕೂ ಒಂದು ದಾರಿ ಇದೆ. ಆ ಮಣಿನ ಹೆಡೆಯಿಂದ ತೆಗೆದಾದ ಮೇಲೆ ಆ ಹಾವು ಸ್ವಲ್ಪ ಹೊತ್ತು ಏನು ಮಾಡಕ್ಕಾಗದೆ ಸುಮ್ಮಿರುತ್ತಂತೆ. ಆ ಸಮಯದಲ್ಲಿ ಅದ್ ನಿಮ್ನ ಏನು ಮಾಡಲ್ಲ. ಈ ಸುವರ್ಣ ಅವಕಾಶನ ಬಿಟ್ಬಿಟ್ರೆ ಅಂತ ಅವಕಾಶ ನಿಮ್ ಜೀವನದಲ್ಲಿ ಮತ್ತೆ ಸಿಗೋದೇ ಇಲ್ಲ. ನೀನು ಮಹಾರಾಜನ್ ತರ ಬದುಕಬೇಕು ಅಂದ್ರೆ ಸ್ವಲ್ಪ ಧೈರ್ಯ ಮಾಡಿದ್ರೆ ಸಾಕೋಣ. ನಿಮ್ಮಣ್ಣ ನಿಮ್ಮಮ್ಮ ಇಬ್ರು ನಿಮ್ಮಪ್ಪನ್ನ ದೊಡ್ಡಳ್ಳಿಯನೇ ಸಾಯಿಸಿದಾರೆ ಅಂತ ಅನ್ಕೊಂಡಿದಾರ ಕಣೆ.
ಅವ್ರಿನ್ನೂ ಅದೇ ಭ್ರಮೆಲೇ ಇದ್ದಾರೆ, ಹುಚ್ಚರು. ಅವರು ಆ ಭ್ರಮೇಲಿದ್ರೇನೆ ನಾವು ಸಂತೋಷವಾಗಿರೋಕ್ಕಾಗೋದು. ಒಬ್ರಿಗ್ ನೋವು ಇನ್ನೊಬ್ರಿಗ್ ಸಂತೋಷ ಅಂದ್ರೆ ಇದೇ ಅನ್ಸುತ್ತೆ. ಅವರಿಬ್ರು ಆ ಭ್ರಮೆಯಿಂದ ಆಚೆ ಬರೋಕ್ ಮುಂಚೆ ನಿಮ್ಮಪ್ಪನ್ನ ನಾನು ಹೇಗೆ ಸಾಯಿಸಿದ್ನೋ ಅದೇ ಷಷ್ಠಾಗ್ರಹ ಕೂಟದ ದಿನ ನಿಮ್ಮಣ್ಣನ್ನು ನಾನು ಸಾಯಿಸ್ತೇನೆ. ಏನಂದ್ರೆ ನಮ್ಗಿರೋ ಅಡ್ಡ ಅಂದ್ರೆ ಅದೊಂದೇ. ಆ ಅಡ್ಡ ತೊಲಗ್ ಹೋಯ್ತು ಅಂದ್ರೆ ಈ ಮನೆಗೆ, ಈ ಊರ್ಗೆ, ಆ ದೇವಸ್ಥಾನಕ್ಕೆ ನಾನೇ ಮಹಾರಾಜ ಕಣೆ. ನೀವು ಮಹಾರಾಜ ಆದ್ರೆ ನಾನು ಮಹಾರಾಣಿ ಅಷ್ಟೇನೆ. ಅಷ್ಟೇ. ನಮ್ಮ ಮಾತು ಯಾರೋ ಕೇಳಿಸ್ಕೊಂತಿದ್ದಾರೆ. ಗ್ರಹಚಾರ ಕೆಟ್ಟು ನನ್ನ ಮಾತೇನಾದ್ರೂ ಇವಳು ಕೇಳಿಸ್ಕೊಂಡಿದ್ರೆ ನನ್ನ ಬಗ್ಗೆ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾಳೆ. ನನ್ನ ಬಗ್ಗೆ ಅವ್ರಿಗೆ ನಿಜ ಗೊತ್ತಾದ್ರೆ ಮನೆಯವ್ರು ಯಾರು ಕ್ಷಮಿಸಿದ್ರು ನಮ್ಮ ಭಾವ ಮಾತ್ರ ನನ್ಗೆ ಕ್ಷಮಿಸಲ್ಲ, ನಾನು ಸಾಯಿಸ್ಬಿಡ್ತಾಳೆ. ಮಲ್ಲಿ ಪ್ರಾಣ ಈಗ ಇದ್ರ ಕೈಯಲ್ಲಿರೋದ್ರಿಂದ ಅವಳು ಯಾರಿಗೂ ಹೇಳಲ್ಲ. ಒಂದು ವೇಳೆ ಅವಳು ಹೇಳಿದ್ರೂ ಯಾರು ನಂಬಲ್ಲ. ಏನಂದ್ರೆ ಯಾರು ನೋಡಿಲ್ಲ, ನಾವು ಬದುಕೊಂಡ್ವಿ. ನೀವೇನು ಈ ತಾಯ್ತ ನೋಡ್ತಾ ಇದ್ದೀರಾ? ಇದೆಲ್ಲಿತ್ತು? ಇದು ಒಳ್ಳೇದಾಗಕ್ಕೆ ಒಬ್ರು ಸ್ವಾಮೀಜಿ ಕೊಟ್ರು ಬಿಡು, ನಡಿ. ನಿಮಗಿಬ್ಬರಿಗೂ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕು. ಹೇಳಿ. ಈ ಷಷ್ಠಗ್ರಹ ಕೂಟದಲ್ಲಿ ಗ್ರಹಗಳ ಪ್ರಭಾವ, ದೇವತೆಗಳ ಶಕ್ತಿ ಬಲ ಕಳೆದುಕೊಳ್ಳುತ್ತಿದೆ. ನಮ್ಮ ನಾಗಸಂತತಿಯು ಕ್ಷೀಣಿಸುತ್ತಿದೆ. ಆ ಸಮಯದಲ್ಲಿ ನಮ್ಮ ಕುಲದೇವರು ಪರಶಿವನಿಗೆ ನಾಗಮಣಿಯಿಂದ ಪೂಜೆ ಸಲ್ಲಿಸುವುದು ವಾಡಿಕೆ. ಈಗಲೂ ನಾವು ಅದೇ ರೀತಿ ಪೂಜೆ ಸಲ್ಲಿಸಬೇಕು. ಆಗಲಿ ನಾಗರಾಜ, ನಮ್ಮ ಇಷ್ಟ ದೇವರನ್ನ ಪೂಜೆ ಮಾಡುವುದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ? ಆ ಭಾಗ್ಯವೇ ನಮಗೆ ಶಾಪವಾಗಿ ಬದಲಾಯಿತು. ಶಾಪವಾಗಿ ಬದಲಾಯಿತಂದ್ರೆ ಏನಮ್ಮ? ಏತಕ್ಕಾಗಿ ಅಳುತ್ತಿದ್ದೀರಿ ಅಮ್ಮ? ಏನಾಯಿತು? ನೀನು ಹುಟ್ಟುವುದಕ್ಕೆ ಮುಂಚೆ ಗರ್ಭದಲ್ಲಿದ್ದಾಗ ಒಂದು ಸಾರಿ ಷಷ್ಠಗ್ರಹ ಕೂಟ ಬಂದಿತ್ತು. ಆ ಸಮಯದಲ್ಲಿ ನಾಗಮಣಿಯನ್ನಿಟ್ಟು ಶಿವನ ಪೂಜೆ ಮಾಡುತ್ತಿರುವಾಗ ಏನಾಯ್ತಮ್ಮ? ಆ ಕೃಷ್ಣಯ್ಯನ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿಯ ದುರಾಸೆಯ ಕಾರಣದಿಂದ ನನ್ನ ಮಗನನ್ನು ಕಳೆದುಕೊಂಡೆ.
ಸಿಕ್ಕಾಕೊಂಡೆ ಗಿಣಿಮರಿ. ಇನ್ನು ನಿನ್ನ ಆಟ ನಿಲ್ಲಿಸ್ಬೇಕಾದ್ದೆ. ಭ್ರಂ ಭ್ರಂ ಧ್ರಂ ಧ್ರಂ ಗರಂ ಗರಂ ಇಸಂ ಕಸಂ ಹಸಂ. ವೈನತೇಯ ಮಹಾಸ್ತ ಸರ್ಪ ಪಕ್ಷಿಪತೆ ವಿಭೋ ಪ್ರಜ್ಞಾಹತಂ ವನರ್ಧೇವ ಮಂತ್ರಪ್ರದೋ ವಯೋದ್ಯಾತಃ. ಗರುಡ ಎದ್ದೇಳು, ಗರುಡ ಎದ್ದೇಳು, ಗರುಡ ಆವಾಹಂ, ಗರುಡ ಆವಾಹಂ, ಗರುಡ ಆವಾಹಂ. ಆವಾಹನ, ಗರುಡ ಆವಾಹನ, ಆವಾಹನ, ಆವಾಹನ. ಭಲೆ ಗರುಡ, ಭಲೆ ಗರುಡ. ನನ್ನ ಸ್ವಕಾರ್ಯಕ್ಕೋಸ್ಕರ ನಿನ್ನ ಆವಾಹನ ಮಾಡಿದ್ದೀನಿ. ಈ ಕಾಡಲ್ಲಿ ಒಂದು ಹೆಣ್ಣು ಹಾವು ಹುಡುಗಿ ರೂಪದಲ್ಲಿ ತಿರುಗ್ತಾ ಇದೆ. ಹೋಗಿ ಅದನ್ನ ಎತ್ಕೊಂಡ್ ಬಾ. ಭಲೆ ಭಲೆ. ಇಷ್ಟು ವರ್ಷ ನಮ್ದೇ ಇರೋರು ಈಗ ನೀನ್ ಮಾತಾಡಿದ ಮಾತ್ರಕ್ಕೆ
ಹೇಗ್ ನಂಬ್ತಾರೆ ಕಂದ? ಮಾ, ಹಾಗನ್ಕೊಂಡು ನಾವು ಸೈಲೆಂಟ್ ಆಗಿದ್ರೆ ಅವ್ರು ಹೇಳ್ತಿರೋ ನಿಜ ಅಂತ ನಾವು ಒಪ್ಕೊಂಡ ಹಾಗಾಗತ್ತೆ. ದೇವರು ಶ್ರೀಕೃಷ್ಣ ಕೂಡ ತನ್ನ ಮೇಲೆ ಬಂದ ಆರೋಪನ ಸುಳ್ಳು ಅಂತ ಒಪ್ಸೋದಕ್ಕೆ ಪ್ರಯತ್ನ ಪಟ್ರು. ಹೀಗಿರುವಾಗ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ವಾ? ಅಪ್ಪನ ಮೇಲಿರೋ ಆರೋಪನ ಸುಳ್ಳು ಮಾಡಕ್ ಹೋಗ್ತಾ ಇದ್ದೀನಿ. ನನ್ನ ಪ್ರಯತ್ನ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ನಿನ್ನ ಕಾಪಾಡೋಕೆ ನಿನ್ ಕೈಯಲ್ಲಿ ನಾಗರಕ್ಷಾ ಬಂಧ ಇದೆ. ನಿನಗ್ ಒಳ್ಳೇದಾಗೋಕೆ ನನ್ನ ಆಶೀರ್ವಾದ ಇದೆ. ನೀನ್ ಇಷ್ಟಪಡೋ ಹುಡುಗಿ ಜೊತೆನೆ ನಿನಗ್ ಮದ್ವೆ ಆಗತ್ತೆ. ಹೋಗ್ಬಾ ಕಂದ. ಥ್ಯಾಂಕ್ಸ್ ಮಾ. ಹುಷಾರು. ಹೋಗಿ ಬರ್ತೀನಿ. ಸರಿನಪ್ಪ. ಅಮ್ಮ ಹುಷಾರು. ಸ್ಯಾನ್, ಟೇಕ್ ಕೇರ್. ನನ್ನ ಮಗನ್ಗೆ ಎಲ್ಲ ಒಳ್ಳೇದಾಗ್ಲಪ್ಪ. ಏನಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೀಯಾ? ಬಾ. ಹಾ ಅಪ್ಪ. ಯಾಕಮ್ಮ ಒಂಥರ ಇದೆಯಾ? ನನ್ನ ಜೊತೆ ಏನಾದ್ರು ಮಾತಾಡ್ಬೇಕಾ? ಅಪ್ಪ, ಇವತ್ತು ಷಷ್ಠಗ್ರಹ ಕೂಟ ಅಂತೆ. ಹೌದಮ್ಮ. ಯಾಕೆ? ಅಪ್ಪ, ಇವತ್ತು ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ ಅಲ್ವಾ? ಹೋಗ್ಬೇಕಮ್ಮ. ಇವತ್ತು ನೀವು ದೇವಸ್ಥಾನಕ್ಕೆ ಹೋಗ್ಲೇಬೇಕಾ? ಹೋಗ್ಬೇಡಿ ಅಪ್ಪ. ಈ ಷಷ್ಠಗ್ರಹ ಕೂಟದ ದಿನ ದೇವ್ರ ಶಕ್ತಿ ಕುಂದುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಲಿಂಗೋದ್ಭವದ ಸಮಯದಲ್ಲಿ ಆ ದೇವರಿಗೆ ಪೂಜೆ ಮಾಡಬೇಕು. ಇದು ತಲೆ ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಅಮ್ಮ. ನಿಮ್ ತಾತ ಅಂದ್ರೆ ನಮ್ಮಪ್ಪ ಹಾಗೆ ಮಾಡ್ತಿದ್ರು. ನಮ್ಮಪ್ಪ ಅವರಪ್ಪ ಅಂದ್ರೆ ನನ್ನ ತಾತ ಕೂಡ ಹಾಗೆ ಮಾಡಿದ್ರು. ಅವ್ರಿಗಿಂತ ದೊಡ್ಡವರು ಕೂಡ ಹಾಗೆ ಮಾಡ್ಕೊಂಡು ಬಂದಿದ್ರು. ಈ ವಂಶ ಪಾರಂಪರ್ಯದ ಪದ್ಧತಿನ ನಾನು ಮಾಡ್ಲೇಬೇಕಲ್ವಮ್ಮ? ಈ ವಂಶ ವಾರಸ್ದಾರಾಗಿ ನೀವಿದನ್ನ ಮಾಡ್ಲೇಬೇಕು. ಆದ್ರೆ ಏನಮ್ಮ, ಏನೇ ನನ್ಮನ? ಮನೆ ದಾಟಿ ಹೊರಗಡೆ ಹೋದ್ರೆ ನಿಮಗ್ ಅಪಾಯ ಇದೆ ಅಂತ ನನ್ ಕನ್ಸ್ ಬಿದ್ದಿತ್ತು ಅಪ್ಪ. ನನ್ ಕನ್ಸು ನಿಜ ಆಗ್ಬಾರ್ದು ಅಂತ ನಿಮ್ ಕೈಗೆ ತಾಯ್ತ ಕಟ್ಟಿದ್ದೆ, ಮರ್ತೋದ್ರಾ? ಕನ್ಸ್ ನಿಜ ಆಗ್ಬಿಟ್ರೆ ನಾನು ಸತ್ತೋಗ್ತೀನ? ನಿದ್ದೆಯಲ್ಲಿ ಬೀಳೋ ಕನ್ಸಿಗೋಸ್ಕರ ವಂಶದ ಆಚಾರನ ಸಂಪ್ರದಾಯನ ಪಾಲಿಸದೇ ಇರೋದು ದಡ್ತನ ಆಗತ್ತಮ್ಮ. ಒಳ್ಳೆ ಕನ್ಸು ಬಿದ್ರೆ ಒಳ್ಳೇದಾಗತ್ತೆ ಅನ್ಕೊಳ್ಳೋದು, ಕೆಟ್ಟ ಕನ್ಸು ಬಿದ್ರೆ ಕೆಟ್ಟದಾಗತ್ತೆ ಅನ್ಕೊಳ್ಳೋದು, ಇದೆಲ್ಲ ಒಂಥರ ಭ್ರಮೆ. ಭ್ರಮೆಗೋಸ್ಕರ ನಾವು ಮಾಡ್ಬೇಕಾದ ಕರ್ತವ್ಯನ, ಜವಾಬ್ದಾರಿನ ಮರಿಬಾರ್ದು, ಬಿಡ್ಲೂಬಾರ್ದು ಕೂಡ. ಅಪ್ಪ, ಅದ್ ಹಾಗಲ್ಲ ಅಪ್ಪ. ಒಂದೊಂದ್ಸಾರಿ ಕನ್ಸ್ ಕೂಡ ನಿಜ ಆಗುತ್ತೆ. ಒಂದೊಂದ್ಸಾರಿ ಆಗುತ್ತೆ ಅಂದ್ರೆ ಎಲ್ಲ ಸರಿ ನಿಜ ಆಗಲ್ಲ ಅಂತ ತಾನೇ ಅರ್ಥ. ಹುಚ್ಚು ಹುಡುಗಿ,
ಆ ದೇವ್ರಿಗೆ ನಾವು ಸೇವೆ ಮಾಡಿದ್ರೆ ಆ ದೇವ್ರ ನಮ್ ಕಾವಲಿಗೆ ಇರ್ತಾನೆ. ನನಗೇನು ಆಗಲ್ಲ, ನೀನೇನು ಯೋಚನೆ ಮಾಡ್ಬೇಡಮ್ಮ. ನಾಗರಾಜ, ಪೂಜೆಯ ಸಮಯವಾಯಿತು ಎನಿಸುತ್ತಿದೆ. ಹೊರಡೋಣ ಬನ್ನಿ. ಇನ್ನೂ ಸಮಯವಿದೆ ಫಣೀಂದ್ರ. ಈಗ ಆ ದೇವಾಲಯವನ್ನು ರಕ್ಷಣೆ ಮಾಡುತ್ತಿರುವ ವಂಶಸ್ಥರು ಪೂಜೆ ಮಾಡುವ ಸಮಯ. ಅವರು ಹೋದ ನಂತರವೇ ನಾವು ಹೋಗಬೇಕು. ಮೊದಲು ಅವರೇ ಏಕೆ ಮಾಡಬೇಕು? ಪೂಜೆಯ ಸಮಯದಲ್ಲಿ ನಾವು ಅವರ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು. ನಮ್ಮ ಪ್ರಾಣಕ್ಕಿಂತ ಅಮೂಲ್ಯವಾದ ಆ ಮಣಿಯನ್ನ ಆ ಪರಮಶಿವನಿಗೆ ಅರ್ಪಣೆ ಮಾಡುವ ಸಮಯದಲ್ಲಿ ಆ ದೃಶ್ಯವನ್ನು ಯಾರೂ ನೋಡಬಾರದು. ಅದಕ್ಕೆ ಅರ್ಥವಾಯಿತೆ? ಪೂಜೆಗೆ ಬರಬೇಕೆಂದು ಗೊತ್ತಲ್ಲವೇ? ಮಲ್ಲಿ ಏಕೆ ಇನ್ನೂ ಬರಲಿಲ್ಲ? ಭೈರವಿ, ಯಾಕಮ್ಮ ಇನ್ನೂ ನಿದ್ದೆ ಮಾಡಿಲ್ವಾ? ಯಾಕೋ ಗೊತ್ತಿಲ್ಲ ಅಜ್ಜಿ, ಏನೋ ನಡಿಬಾರ್ದು ನಡೆಯುತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ ಅಜ್ಜಿ. ಭಯ ಆಗ್ತಾ ಇದೆ ಅಜ್ಜಿ. ಭಯ ಯಾಕಮ್ಮ? ಯಾಕೋ ಗೊತ್ತಿಲ್ಲ. ಇವತ್ತು ಹೊರಗಡೆ ಹೋಗ್ಬೇಡ ಅಂತ ಅಪ್ಪಂಗೆ ಹೇಳಿದ್ರು ಕೇಳಲಿಲ್ಲ. ಹೋಗ್ಬೇಡ ಅಂತ ನೀನಾದ್ರೂ ಹೋಗಿ ಹೇಳ್ಬೇಕು ಅಲ್ವಾ ಅಜ್ಜಿ? ಷಷ್ಠಗ್ರಹ ಕೂಟದ ದಿನ ನಿಮ್ಮಪ್ಪ ತಪ್ಪದೆ ಪೂಜೆ ಮಾಡಿ ಮುಗಿಸ್ಲೇಬೇಕು. ಹೋಗ್ಲೇಬೇಕಮ್ಮ. ಷಷ್ಠಗ್ರಹ ಕೂಟದ ದಿನ ದೇವತೆಗಳ ಶಕ್ತಿ ಬಲಹೀನ ಆಗುತ್ತೋ, ಇಲ್ಲ ಅಂದ್ರೆ ಅದು ನಮ್ಮ ಮನೆಗೆ ಅಪಾಯ ಆಗಿ ಬದಲಾಗುತ್ತೋ ಅರ್ಥ ಆಗ್ತಾ ಇಲ್ಲ ಅಜ್ಜಿ. श्रीकारं चतुर्वेदसाकारं चैतन्यसुधापूरं ज्ञानकमलसासारम् ओंकारम् अद्वैतप्राकारम्. ಅಪ್ಪಂಗೆ ಏನಾದ್ರೂ ತೊಂದರೆ ಆಗುತ್ತೇನೋ ಅಂತ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ ಅಜ್ಜಿ. ಇಲ್ದೇ ಇರೋ ಭಯನ ಮನ್ಸಲ್ಲಿಟ್ಕೊಂಡ್ರೆ ಆ ಥರ ಯೋಚನೆಗಳೇ ಬರುತ್ತೆ. ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ವಿನಃ ಕೆಟ್ಟದಾಗಲ್ಲಮ್ಮ. ಹುಚ್ಚುಚ್ಚಾಗಿ ಯೋಚನೆ ಮಾಡದೆ ಮಲ್ಕೊಮ್ಮ. भास्वत् ब्रह्मांड बांडनादलयत् ब्रह्मात्मक नव्य जीवनानाम्